ಕರೋನಾ ಉಪತಳಿ JN.1 ಭೀತಿಗೆ ಮ್ಯಾರಥಾನ್ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಾಲು ಸಾಲು ಮೀಟಿಂಗ್ ಇದೆ, ಚರ್ಚೆ ಮಾಡ್ತಾರೆ. ಈಗಾಗಲೇ ಆತಂಕ ಶುರುವಾಗಿರೋದ್ರಿಂದ ಇವತ್ತು ತಾಂತ್ರಿಕ ಸಲಹಾ ಸಮಿತಿಯ ಜೊತೆ ಸಿಎಂ ಮಹತ್ವದ ಚರ್ಚೆ ಮಾಡ್ತಾರೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳು ಏನು ವಹಿಸಬೇಕು ಅಂತ. ಸೊ DCM DK ಶ್ರೀ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವರಾಜ್, ಈಗಾಗಲೇ ಕೇರಳ, ಗೋವಾ, ಮಹಾರಾಷ್ಟ್ರದಲ್ಲಿ ಕೇಸ್ಗಳು ಬೆಳಕಿಗೆ ಬಂದಿದೆ. ಕರ್ನಾಟಕದಲ್ಲೂ ಆತಂಕ ಹೆಚ್ಚಾಗಿದೆ. ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ? ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ಆಗಬಹುದು ಅನ್ಸುತ್ತೆ? ವಿಜಯ್, JN.1 ಉಪತಳಿಯ ಭೀತಿ ಶುರುವಾದ ಬೆನ್ನಲ್ಲೇ ರಾಜ್ಯದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಆರೋಗ್ಯ ಇಲಾಖೆ ಇರ್ಬೋದು, ಹಾಗೆ ಈ ಕೋವಿಡ್ ಸಲಹಾ ತಾಂತ್ರಿಕ ಸಮಿತಿಯವರು ಕಳೆದ 4-5 ದಿನದಿಂದ ಸಾಲು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ವೇಳೆ ಈ ಕೇಸ್ಗಳು ಜಾಸ್ತಿ ಆದ್ರೆ ಯಾವುದೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅಲ್ಲದೆ ನಿನ್ನೆ ದಿನೇಶ್ ಗುಂಡೂರಾವ್ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಕೂಡ ಸಭೆ ಮಾಡಿ ರಾಜ್ಯದ ಅಸಲಿ ಚಿತ್ರಣವನ್ನ ಅವರ ಎದುರಿಗೆ ಇಟ್ಟಿದ್ದಾರೆ. ಅದಾದ ನಂತರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿ ಒಂದು ವೇಳೆ ಕೇಸಸ್ಗಳು ಜಾಸ್ತಿ ಆದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತ ಒಂದು ವರದಿಯನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇದೇ ವರದಿಯನ್ನ ಸಿಎಂ ಮುಂದೆ ಇಡ್ತಾರೆ. ಅಂದ್ರೆ ರಾಜ್ಯದಲ್ಲಿ ಕೊರೋನಾ ಕೇಸ್ನ ಸದ್ಯದ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅನ್ನುವಂತಹ ಅಸಲಿ ಚಿತ್ರಣವನ್ನ ಸಿಎಂ ಎದುರಿಗೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಿಎಂ ಈ ವರದಿಯ ಬಂದ ನಂತರ ತಜ್ಞರು ಏನೆಲ್ಲ ಹೇಳ್ತಾರೆ ಅದನ್ನ ಕೇಳಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಇಲ್ಲಿ ಮುಖ್ಯವಾಗಿ ಹೊಸ ವರ್ಷ ಬರ್ತಾ ಇದೆ, ಅದಾದ ನಂತರ ನ್ಯೂ ಇಯರ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನಸಂದಣಿ ಉಂಟಾಗುತ್ತೆ. ಹೀಗಾಗಿ ಜನಸಂದಣಿ ಸೇರುವಂತ ಪ್ರದೇಶದಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದನ್ನ ಕೂಡ ಇಂದಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ. ಅದಲ್ಲದೆ ಒಂದು ವೇಳೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಒಂದು ಮಾರ್ಗಸೂಚಿಯನ್ನ ಕೂಡ ಬಿಡುಗಡೆ ಮಾಡ್ತಾರೆ. ಆದ್ರೆ ಈಗ ಸದ್ಯ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ಕಠಿಣ ಕ್ರಮಕ್ಕೆ ಮುಂದಾಗೋದಿಲ್ಲ. ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಭೆಯ ನಂತರ ತೀರ್ಮಾನವನ್ನ ಕೈಗೊಳ್ತಾರೆ. ಅಂದ್ರೆ ಈ ಕೇಸ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿ ನಾವು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಎದುರಿಗೆ ಇಡ್ತಾರೆ. ಅಂದ್ರೆ ರಾಜ್ಯದಲ್ಲಿ ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಬೆಡ್ಗಳ ವ್ಯವಸ್ಥೆ ಹೇಗಿದೆ, ಹಾಗೆ ಮೆಡಿಸಿನ್ ಗಳ ಕೊರತೆ ಆಗದಂತೆ ಹೇಗೆ ನಿಭಾಯಿಸಬೇಕು, ಆಸ್ಪತ್ರೆಗಳು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಎನ್ನುವಂತಹ ಒಂದು ವರದಿಯನ್ನ ಸಿದ್ದರಾಮಯ್ಯ ಎದುರಿಗೆ ಇಡ್ತಾರೆ. ಅದಲ್ಲದೆ ಈಗ ಸದ್ಯ ಮಾಸ್ಕ್ ಬಗ್ಗೆ ಚರ್ಚೆ ನಡೀತಾ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಅನ್ನ ಈಗ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಈ ಮಾಸ್ಕ್ ವಿಚಾರಕ್ಕೆ ಜನಸಂದಣಿ ಸೇರುವಂತಹ ಸಂದರ್ಭದಲ್ಲಿ ಧರಿಸಬೇಕಾ ಬೇಡವಾ ಎನ್ನುವಂತಹ ಚರ್ಚೆ ಕೂಡ ಇವತ್ತಾಗುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಈ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದೇ ಈ ಸಭೆಯ ಉದ್ದೇಶವಾಗಿದೆ. ಈಗಾಗಲೇ ಸಭೆಯನ್ನ ನಡೆಸಿ ರಾಜ್ಯದಲ್ಲಿ 5,000 ಟೆಸ್ಟಿಂಗ್ ಅನ್ನ ಮಾಡಬೇಕು ಎನ್ನುವಂತ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಈಗಾಗಲೇ 1,000 ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಈ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಲಿಕ್ಕೆ ಸಿಬ್ಬಂದಿಗಳ ನೇಮಕಾತಿ ಇರಬಹುದು, ಅಗತ್ಯ ತಯಾರಿಗಳು ಹೇಗೆ ನಡೀತಾವೆ, ಏನು ಗಡಿ ಭಾಗದಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದನ್ನ ಕೂಡ ಈ ಸಭೆಯಲ್ಲಿ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಇದರಲ್ಲಿ ಕೋವಿಡ್ ಸಲಹಾ ತಾಂತ್ರಿಕ ಸಮಿತಿಯ ಸದಸ್ಯರು ಕೂಡ ಇರ್ತಾರೆ. ಅವರು ಹೇಳುವಂತಹ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ವಾರದಲ್ಲಿ ಯಾವ ರೀತಿ ಕೇಸಸ್ ಬರ್ತಾವೆ, ಈ ಹಿಂದಿನ ಪಾಸಿಟಿವಿಟಿ ರೇಟ್, ರಾಜ್ಯದಲ್ಲಿ ಆಕ್ಟಿವ್ ಕೇಸಸ್ಗಳು ಎಷ್ಟಿದಾವೆ, ಇದರ ಪ್ರಮಾಣ ಒಂದ್ ವೇಳೆ ಜಾಸ್ತಿ ಆಗುತ್ತಾ, ಈ ಒಂದು ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸಭೆಯನ್ನ ನಡೆಸಿ ಸಭೆಯ ನಂತರ ಒಂದು ಮಾರ್ಗಸೂಚಿಯನ್ನ ಕೂಡ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಆದ್ರೆ ಈ ಒಂದು ವೈರಸ್ ನಿಂದ ಬೇಗ ಸ್ಪ್ರೆಡ್ ಆಗುತ್ತೆ JN.1 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಯಾವುದೇ ಅಪಾಯ ಉಂಟಾಗಲ್ಲ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ವೈರಸ್ಗೆ ಎದುರಿಸಬೇಕಾದ ಸವಾಲುಗಳೇನು, ಒಂದ್ ವೇಳೆ ಜಾಸ್ತಿ ಆದ್ರೆ ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಳ್ತೀವಿ. ಆದ್ರೆ ಈಗ ಯಾವುದೇ ಕಠಿಣ ರೂಲ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಕಮ್ಮಿ ಇದೆ. ವಿಜಯ್, ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.